ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ. ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜಭಕ್ತಿ ವಾಹಿನಿ ವೀಕ್ಷಕರಿಗೆ ಸ್ವಾಗತ. ನಮ್ಮ ವಾಹಿನಿಯಲ್ಲಿ ಮೂಡಿಬರುವ ಕ್ಷೇತ್ರ ಪರಿಚಯ ಎಂಬ ಕಾರ್ಯಕ್ರಮಕ್ಕಾಗಿ ಇಂದಿನ ನಾವು ಬಂದಿರುವುದು ಮಲ್ಲೇಶ್ವರದ ವಯ್ಯಾಲಿಕಾವಲ್ ಗುಟ್ಟಹಳ್ಳಿ ವೆಂಕಟರಂಗಪುರದಲ್ಲಿ ಇರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಪ್ರಧಾನ ಅರ್ಚಕರು ಶ್ರೀ ಬಾಬು ಭಟ್ಟರನ್ನ ಭೇಟಿ ಮಾಡಿ ಈ ದಿವ್ಯ ದೇವಸ್ಥಾನದ ಮಾಹಿತಿಯನ್ನು ಪಡೆಯೋಣ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ಬೋಧಾಯ ನಮಃ. ದೇಶಿಕಾಯ ನಮಃ. ಶ್ರೀ ಯದುಗಿರಿ ಯತಿರಾಜ ಮಠದ ದೂರ ಸಂಪರ್ಕ ವಾಹಿನಿಯಿಂದ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳನ್ನು ಇದು ಮಾಡೋಕ್ಕೆ ರೆಕಾರ್ಡ್ ಮಾಡೋಕ್ಕೆ ಬಂದಿದ್ದಾರೆ. ದಯವಿಟ್ಟು ಇದನ್ನು ವೀಕ್ಷಣೆ ಮಾಡೋ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಶ್ರೀನಿವಾಸನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಅಂದ್ಬಿಟ್ಟು ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಹೇಳಿದ ನಮ್ಮ ದೇವಸ್ಥಾನದ ಹಿಸ್ಟ್ರಿಯನ್ನು ಹೇಳ್ತಾ ಇದ್ದೀವಿ. ತವ ಸುಪ್ರಭಾತಮರವಿಂದಲೋಚನೆ ಭವತು ಪ್ರಸನ್ನ ಮುಖಚಂದ್ರಮಂಡಲೆ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೆ ಅತ್ರ್ಯಾದಿ ಸಪ್ತ ಋಷಯಃ ಸಮುಪಾಸ್ಯ ಸಂಧ್ಯಾಂ ಆಕಾಶ ಸಿಂಧು ಕಮಲಾನಿ ಮನೋಕರಾಣಿ ಆದಾಯ ಪಾದಯುಗಮರ್ಚಯಿತುಂ ಪ್ರಪನ್ನಾಃ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಪಂಚಾನನಾಬ್ಜ ಭವ ಷಣ್ಮುಖ ವಾಸವಾದ್ಯ. ಈ ದೇವಸ್ಥಾನ ಬಂದು ವೆಂಕಟರಂಗಪುರ ಅಂತ ಯಾಕೆ ಬಂತು ಅಂತಂದರೆ, ನಮ್ಮ ವೆಂಕಟೇಶ್ವರ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆದ ಮೇಲೆ ಈ ಬಡಾವಣೆಗೆ ವೆಂಕಟರಂಗಪುರ ಅನ್ನೋ ಹೆಸರು ಬಂತು. ಅಂದಿನಿಂದ ಇದು ವೆಂಕಟರಂಗಪುರ ಪ್ಯಾಲೇಸ್ ಗುಟ್ಟಳ್ಳಿ ಅಂತಲೇ ಪ್ರಚಾರದಲ್ಲಿದೆ. ಇದು ಬಹಳ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ಹೀಗೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಭಕ್ತಾದಿಗಳೆಲ್ಲ ಬಂದು ದೇವರ ಒಂದು ಆಶೀರ್ವಾದವನ್ನು ಪಡೆದು ಮತ್ತು ಆಕಾಂಕ್ಷೆಗಳನ್ನು ಪ್ರಾರ್ಥನೆ ಮಾಡಿ ಸಿದ್ಧಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಉನ್ಮೀಲ್ಯ ನೇತ್ರ ಯುಗಮುತ್ತಮ ಪಂಜರಸ್ಥಾಃ ಪಾತ್ರಾವಶಿಷ್ಟ ಕದಲಿ ಫಲಪಾಯಸಾನಿ ಭುಕ್ತ್ವಾ ಸಲೀಲಮಥ ಕೇಲಿಶುಕಾಃ ಪಠಂತಿ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ತಂತ್ರೀ ಪ್ರಕರ್ಷ ಮಧುರಸ್ತ್ವನಯಾ ವಿಪಂಚ್ಯ ಗಾಯತ್ಯನಂತ ಚರಿತಂ ತವ ನಾರದೋಪಿ ಭಾಷಾ ಸಮಗ್ರಮಸಕೃತ್ಕರಚಾರ ರಮ್ಯಂ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಭೃಂಗಾವಲಿ ಚ ಮಕರಂದ ರಸಾನುವಿದ್ಧ ಝಂಕಾರ ಗೀತ ನಿನದೈ ಸಹ ಸೇವನಾಯ ನಿರ್ಯಾತ್ಯುಪಾಂತ ಸರಸಿ ಕಮಲೋದರೇಭ್ಯಃ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಯೋಷಾ ಗಣೇನ ವರದಧ್ನಿ ವಿಮಥ್ಯಮಾನೆ ಘೋಷಾಲಯೇಷು ದಧಿಮಂಥನ ತೀವ್ರ ಘೋಷಾಃ ಶ್ರೀಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾನ್ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪರಬ್ರಹ್ಮಣೇ ನಮಃ. ಈ ದೇವಸ್ಥಾನ 1956ರಲ್ಲಿ ಪ್ರತಿಷ್ಠಾಪನೆ ಆಯಿತು. ನಮ್ಮ ತಾತನವರಾದ ಶ್ರೀಧರ ಶೇಷಭಟ್ಟರ್ ಅವರು ಪ್ರತಿಷ್ಠಾಪನೆಯನ್ನು ಮಾಡಿ ತದನಂತರ ನಮ್ಮ ವಂಶಸ್ಥರ ವಂಶ ಪಾರಂಪರ್ಯವಾಗಿ ನಾವೇ ಇಲ್ಲಿ ದೇವಸ್ಥಾನದ ಅರ್ಚನಾ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಶ್ರಾವಣ ಶನಿವಾರದಲ್ಲಿ ಬಹಳ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಪ್ರತಿ ಶನಿವಾರ ಮೂಲೂರು ಸ್ವಾಮಿಗೆ ಅಭಿಷೇಕ ಮಾಡ್ತೀವಿ. ಅದಾದ ನಂತರ ಆಷಾಢ ಮಾಸದಲ್ಲಿ ಆಷಾಢ ಬಹುಳ ಏಕಾದಶಿ, ದ್ವಾದಶಿ, ತ್ರಯೋದಶಿ ದಿವಸ ಡೋಲೋತ್ಸವ ನಡೆಯುತ್ತೆ, ಬಹಳ ವಿಜೃಂಭಣೆಯಾಗಿ ನಡೆಯುತ್ತೆ. ಚೈತ್ರ ಮಾಸದಲ್ಲಿ ಸ್ವಾಮಿಯವರಿಗೆ ವಿಶೇಷವಾಗಿ ಬ್ರಹ್ಮೋತ್ಸವ ನಡೆಯುತ್ತೆ. ಅದಾದ ನಂತರ ವೈಕುಂಠ ಏಕಾದಶಿ ದಿವಸ ಹಿಂದಿನ ದಿವಸ ರಾತ್ರಿ ಸುಮಾರು 1,500-2,000 ಲೀಟ್ರ್ ಹಾಲಲ್ಲಿ ದೇವರಿಗೆ ಅಭಿಷೇಕವನ್ನು ಮಹಾಭಿಷೇಕ ಮಾಡಿ ವೈಕುಂಠ ಏಕಾದಶಿ ಬಹಳ ವಿಜೃಂಭಣೆಯಾಗಿ ನಡೆಯುತ್ತೆ ದೇವಸ್ಥಾನದಲ್ಲಿ. ಇಲ್ಲಿ ಯಾರಾದರೂ ಭಕ್ತಾದಿಗಳಿಗೆ ತಮ್ಮ ಮನೋಕಾಮ್ಯ ಸಿದ್ಧಿ ಆಗಬೇಕು ಅಂತಂದರೆ ಇಲ್ಲಿ ಹೆಜ್ಜೆ ಪ್ರದಕ್ಷಿಣೆ ಮಾಡಿದ್ರೆ ಬಹಳ ವಿಶೇಷ.
ಆ ಹೆಜ್ಜೆ ಪ್ರದಕ್ಷಿಣೆ ಮಾಡಿ ತಮ್ಮ ಕಾಮ್ಯಗಳನ್ನು ಸಿದ್ಧ ಮಾಡಿಸ್ಕೊಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಬಹಳ ಜನಗಳು ತುಂಬ ವರ್ಷದಿಂದ ಈ ಬಡಾವಣೆ ಜನರು ಎಲ್ಲ ಸಹಕಾರದಿಂದ ತುಂಬ ಚೆನ್ನಾಗಿ ದೇವಸ್ಥಾನ ನಡ್ಕೊಂಡು ಬರ್ತಾ ಇದೆ. ಇದರ ವಂಶಪಾರವು ನಾವೇ ಅರ್ಚನಾವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೂ ಮುಂದಕ್ಕೂ ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ದೇವರ ಒಂದು ಶ್ರೀನಿವಾಸ ಒಂದು ಅನುಗ್ರಹದಿಂದ ಎಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ 1900 ಶ್ರೀನಿವಾಸರು ಬಂದು 1956ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ತದಾದ ನಂತರ 1978ರಲ್ಲಿ ಹಿಂದೆಗಡೆ ಸತ್ಯನಾರಾಯಣ ಸ್ವಾಮಿ ಒಂದು ದೇವಸ್ಥಾನ ಇದೆ. ಆ ಸತ್ಯನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅಂದಿನಿಂದ ಪ್ರತಿ ಪೌರ್ಣಮಿ ಸತ್ಯನಾರಾಯಣ ಪೂಜೆಯಲ್ಲಿ ಭಾಳ ವಿಜೃಂಭಣೆಯಾಗಿ ನಡೆಯುತ್ತೆ. ಎಲ್ಲ ಜನಗಳು ಬಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ಕೊಂಡು ತಮ್ಮ ಕಾಮ್ಯವನ್ನು ಸಿದ್ಧ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಅವತ್ತಿಂದ ನಡ್ಕೊಂಡು ಹೀಗೆಲ್ಲ ಬರ್ತಾ ಇದೆ ದೇವಸ್ಥಾನದಲ್ಲಿ. ಚಿತ್ತಾ ನಕ್ಷತ್ರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಅಹವನ್ನಾದೋ ಭುವನಮಭ್ಯಭವಾಂ ಸುವರ್ಣಜ್ಯೋತಿಃ ಯ ಏವಂ ವೇದ ಇತ್ಯೋಪನಿಷತ್.
वेणुरवावशगोपवधूशतकोटिवृतात् स्मरकोटिसमात् प्रतिवल्लविकाभिमतात् सुखदात् वसुदेवसुतान्न परं कलये अभिरामगुणाकरदाशरथे जगदेकधनुर्धर धीरमते रघुनायक राम रमेश विभो वरदो भवदेव दयाजलधे अवनीतनया कमनीयकरं रजनीकर चारुमुखाम्बुरुहम् रजनीचर. ಇದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಬಂದು ತುಂಬ ದರ್ಶನ ಮಾಡಿಕೊಂಡು ಬಹಳ ವೈಕುಂಠ ಏಕಾದಶಿ ದಿವಸ ಅಂತೂ ಬಹಳ ಬೆಳಗ್ಗೆ 5 ಗಂಟೆಗೆ ವೈಕುಂಠ ದ್ವಾರ ಪೂಜೆ ಆಗುತ್ತೆ. ಅದಾದ ನಂತರ ಜನರಲ್ ದರ್ಶನ ಇರುತ್ತೆ. ಹಾಗೆ ರಾತ್ರಿ 11:30-12 ಗಂಟೆವರೆಗೂ ಏಕಾಂತ ಸೇವೆ ಆಗಿ 11 ಗಂಟೆ ಮಹಾಮಂಗಳಾರತಿಗೆ ಏಕಾಂತ ಸೇವೆ ಆಗಿ ದೇವರಿಗೆ ಮಹಾಮಂಗಳಾರತಿಗೆ ತೀರ್ಥಪ್ರಸಾದ ವಿನಿಯೋಗ ಆಗುತ್ತೆ. ಅಲ್ಲಿವರೆಗೂ ಬಹಳ ಜನ ಬಂದು ದೇವರ ದರ್ಶನ ಪಡೆದು ಮುಕ್ತರಾಗ್ತಾ ಇದ್ದಾರೆ. ದೇವರೊಂದು ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಶ್ರೀಮತೆ ಬೋಧಾಯ ನಮಃ ದೇಶಗಾಯ ನಮಃ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ಸವಿಭ್ರಮಾಲೋಕ ಸುಭ್ರೂ ವಿಭ್ರಮ ಚಕ್ಷುಷೇ ಚಕ್ಷುಷೇ ಸರ್ವಲೋಕಾನಾಂ ವೆಂಕಟೇಶಾಯ ಮಂಗಳಂ. ಶ್ರೀವೆಂಕಟಾದ್ರಿಶೃಂಗಾಗ್ರಮಂಗಳಾಭರಣಾಂಘ್ರಯೇ ಮಂಗಳಾನಾಂ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಸರ್ವಾವಯವ ಸೌಂದರ್ಯ ಸಂಪದಾ ಸರ್ವಚೇತಸಾಂ ಸದಾ ಸಮ್ಮೋಹನಾಯಾಸ್ತು ವೆಂಕಟೇಶಾಯ ಮಂಗಳಂ. ನಿತ್ಯಾಯ ನಿರವಧ್ಯಾಯ ಸತ್ಯಾನಂದ ಚಿದಾತ್ಮನೇ ಸರ್ವಾಂತರಾತ್ಮನೇ ಶ್ರೀಮದ್ವೆಂಕಟೇಶಾಯ ಮಂಗಳಂ. ಸ್ವತಃ ಸರ್ವವಿದೇ ಸರ್ವಶಕ್ತಯೇ ಸರ್ವಶೇಷಿಣೇ ಸುಲಭಾಯ ಸುಶೀಲಾಯ ವೆಂಕಟೇಶಾಯ ಮಂಗಳಂ. ಪರಸ್ಮೈ ಬ್ರಹ್ಮಣೇ ಪೂರ್ಣಕಾಮಾಯ ಪರಮಾತ್ಮನೇ ಪ್ರಯುಂಜೇ ಪರತತ್ವಾಯ ವೆಂಕಟೇಶಾಯ ಮಂಗಳಂ. ಆಕಾಲತತ್ವಮಶ್ರಾಂತಮಾತ್ಮನಾಮನುಪಶ್ಯತಾಂ ಅತೃಪ್ತ್ಯಮೃತರೂಪಾಯ ವೆಂಕಟೇಶಾಯ ಮಂಗಳಂ. ಪ್ರಾಯಸ್ವಚರಣೌ ಪುಂಸಾಂ ಶರಣ್ಯತ್ವೇನ ಪಾಣಿನಾ ಕೃಪಯಾ ದಿಶತೆ ಶ್ರೀಮದ್ವೆಂಕಟೇಶಾಯ ಮಂಗಳಂ. ದಯಾಮೃತತರಂಗಿಣ್ಯಾಸ್ತರಂಗೈರಿವ ಶೀತಳೈಃ ಅಪಾಂಗೈಃ ಸಿಂಚತೆ ವಿಶ್ವಂ ವೆಂಕಟೇಶಾಯ ಮಂಗಳಂ. ಸ್ರಗ್ಭೂಷಾಂಬರಹೇತೀನಾಂ ಸುಷಮಾವಹಮೂರ್ತಯೇ ಸರ್ವಾರ್ತಿಶಮನಾಯಾಸ್ತು ವೆಂಕಟೇಶಾಯ ಮಂಗಳಂ. ಶ್ರೀವೈಕುಂಠ ವಿರಕ್ತಾಯ ಸ್ವಾಮಿ ಎಲ್ಲರಿಗೂ ಶ್ರೀನಿವಾಸನ ಒಂದು ಅನುಗ್ರಹ ಇದ್ದು ಎಲ್ಲರನ್ನು ಕಾಪಾಡಲಿ ಅಂತ ತಮ್ಮೆಲ್ಲರ ಪರವಾಗಿ ಯದಿಗಿರಿ ಯತಿರಾಜ ಮಠದ ಸ್ವಾಮಿಗಳ ಪರವಾಗಿ ಶ್ರೀನಿವಾಸನಲ್ಲಿ ಪ್ರಣಾಮವನ್ನು ಮಾಡ್ತಾ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಳ್ಳೆಯದಾಗಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀಮತೆ ರಾಮಾನುಜಾಯ ನಮಃ. ಜೈ ಶ್ರೀರಾಮ್. ಮಾನಸವಾಸಿನೇ ಸರ್ವಲೋಕ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ.